ಸರ್ ಮಲ್ಲೇಶಣ್ಣವ್ರೆ, ಇದಕ್ಕೆ ಪಪ್ಪಾಯ ಮತ್ತು ಬಾಳೆ ಇದೆ ನಿಮ್ಮದು, ಆಯಿತಾ? ಏನೇನು ಕೊಟ್ಟಿದ್ದೀರಾ? ಫಸ್ಟ್ ಏನು ಕೊಟ್ರಿ? ನಮ್ಮ ಆರ್ಟ್ಶಾಮ್ ಕಂಪ್ನಿಯಿಂದ ನಿಮಗೆ ಗೊಬ್ಬರ ಪ್ರಮೋಟ್ ಮಾಡಿದ್ವಿ, ಏನೇನು ಕೊಟ್ರಿ ಸರ್? ಫಸ್ಟು ಭೂಮಿ ಸುಧಾ, ಅಲ್ಲಿಂದ ಬಂದು DNC 90 ಅದನ್ನ ಒಂದ್ಸರಿ ಬುಡಕ್ ಹಾಕ್ದೋ, ಒಂದ್ಸತಿ ಸ್ಪೇರ್ ಮಾಡ್ದೋ. ಯಾವ್ದನ್ನ? ಇದನ್ನ ಭೂಮಿ ಸುಧಾನು ಕ್ರಾಪ್ ಸುಧಾ ಲಿಕ್ವಿಡ್ ನ ಸರಿ DOG ನ ಪುನಃ ಟ್ರಿಂಚ್ ಮಾಡ್ದ ಸರ್. DNC 19 ಎರಡು ಟ್ರಿಂಚ್ ಮಾಡ್ದ. ಒಳ್ಳೆ ಕಾಯಿ ಬಂದಿದೆ ಚೆನ್ನಾಗಿ, ಒಳ್ಳೆ ಇದು ಸೆಟ್ಟಿಂಗ್ ಚೆನ್ನಾಗಿ ಕೂತಿದೆ. ಸರಿ ಸರಿ. ಅದು ಇನ್ನೊಂದ್ಸರಿ ಈಗ ಲಿಕ್ವಿಡ್ ಈಗ ಟ್ರೆಂಚ್ ಮಾಡ್ಬೇಕು ಸರ್. ಈಗ ನಿಮ್ಗೆ ನಮ್ಮ ಆರ್ಟ್ ಶಾಪ್ ಬಗ್ಗೆ ಏನ್ ಅನ್ಸಿರ್ಬೇಕು? ಪರವಾಗಿಲ್ಲ ಸರ್, ಇದಕ್ಕೂ ಪರವಾಗಿಲ್ಲ. ಈಗ ನೀವು ಮೇಲೆ ಬೇರೆ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಸರ್ ಇನ್ನು. ಹೌದಾ? ಅದ್ ಹಾಕ್ತಿದ್ದಕ್ಕೂ ನಮ್ಮ ಗೊಬ್ಬರ ಹಾಕಿರೋದಕ್ಕೂ ಪರವಾಗಿಲ್ಲ ಸರ್. ಇದು ಒಂದ್ ತಿಂಗಳಿಗೆ ಒಂದ್ಸರಿ ಟ್ರೆಂಚ್ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ ಸರ್. ಈಗ ಮೊನ್ನೆ ನೀವು ಈ ತರ ಸ್ವಲ್ಪ ಕಾಯಿಗಳು ಸ್ವಲ್ಪ ಸಣ್ಣ ಮತ್ತೆ ಅದು ಚೊಟ್ರ ಬಂದಿರೋದಕ್ಕೆ ನೀವು ಮಾಹಿತಿ ಕೇಳಿದ್ರಿ. ನಮ್ಮ ಆರ್ಟ್ ಶಾಪ್ ಕಂಪ್ನಿಯಿಂದ ಆರ್ಗ್ಯಾನಿಕ್ ಇನ್ಸ್ಪೆಕ್ಟರ್ಗಳು ನಿಮಗೆ ಇದ್ರ ಬಗ್ಗೆ ಏನ್ ಹೇಳಿದ್ರು? ಅದೇ ಸರ್, ಇದು ಈಗ ಲಿಕ್ವಿಡ್ ಇದನ್ನ ಟ್ರೆಂಚ್ ಮಾಡಿ ಯಾವ್ದು ಬೂಸ್ಟರ್ ಇನ್ನೊಂದು ಹೇಳಿದ್ರಲ್ಲ ASP ಎರಡನ್ನೂ ಟ್ರೆಂಚ್ ಮಾಡಿ ಒಂದ್ಸತಿ ಸ್ಪೇರ್ ಮಾಡಿ, ಆಮೇಲೆ ಒಂದು 4-5 ದಿನ ಬಿಟ್ಟು ಕಾಯಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಉತ್ತರ. ಈಗ ಪರವಾಗಿಲ್ಲ ಅಂದಾಗ ತಾನೆ ಇವಾಗ ಅದನ್ನೇ ತಗೊಂಡು ಆಗ್ತಾ ಇದೀವಿ. ಸರಿ, ಯಾವಾಗ ಅದ್ರ ಟ್ರೆಂಚ್ ಮಾಡ್ತೀರಾ? ನಾಳೆ ಮಾಡ್ತೀರಾ? ಸರಿ. ನಮ್ಗೆ ಆರ್ಟ್ ಶಾಪ್ ಬಗ್ಗೆ ಸಮಾಧಾನ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡಿ ಸರ್, ಯಾಕಂದ್ರೆ ರೈತರು ಇನ್ಮೇಲೆ ಭೂಮಿ ಉಳಿಸ್ಕೋಬೇಕಾಗಿದೆ. ಅದೇ ಭೂಮಿಲಿ ಮಂಜಲಿ ಹುಳ ಬರ್ಬೇಕಾದ್ರೆ ಅದಕ್ಕೆ ಇದು ಕಾರಣ ಸರ್. ಬರ್ತಾ ಇದೆಯಾ? ನೋಡು, ಇವಾಗ್ಲೂ ಇಲ್ಲೇ ತೋರಿಸಿದ್ರು ಕಾಣುತ್ತೆ ಸರ್. ಕಾಣುತ್ತಾ? ಸಮಾಧಾನ ಆಯ್ತಾ? ತುಂಬಾ ಸಂತೋಷ ಆಯ್ತಾ? ನೋಡಿ, ಇಷ್ಟೇನೆ ನಮ್ಮ ಆರ್ಟ್ ಶಾಪ್ ಕಂಪನಿಯಿಂದ ರೈತರಿಗೋಸ್ಕರ ಮಾಡಿರೋ ಅಂತ ಆರ್ಗ್ಯಾನಿಕ್ ಅಂದ್ರೆ ಪ್ಯೂರ್ 0% ನೋ ಕೆಮಿಕಲ್. ಆಮೇಲೆ ಸ್ಪೇರ್ ಮಾಡಾಗ್ಲೂ ಇದಾದ್ರೂ ಏನು ನಮ್ಮ ಮೊಕ್ಕಕ್ಕೆ ಆದ್ರೂ ಏನು ಪ್ರಾಬ್ಲಮ್ ಬರಲ್ಲ ಸರ್. ಹೌದಾ? ಸರಿ ಸರಿ ಸರ್, ಏನು ಆಗಲ್ಲ. ಇಲ್ಲಿ ಯಾವ ತರದ ಒಂದು ಕೆಮಿಕಲ್ ಇಲ್ಲ, 0% ಕೆಮಿಕಲ್. ಅದರಿಂದ ತುಂಬಾ ಅದ್ಭುತವಾಗಿದೆ. ಆಗ ನೀವು ಮಾಡೋದಲ್ಲ, ನೀವು ಉತ್ಪತ್ತಿ ಮಾಡ್ತಾ ಇರೋದಲ್ಲ, 4 ಜನಕ್ಕೆ ಹೇಳ್ಬೋದಲ್ವಾ? ನೀವು ಸಮಾಧಾನ ಆಗಿರೋದ್ರಿಂದ ಪಪ್ಪಾಯಿಗೆ ಹಾಕತ್ತಾಳೆ, ನಮ್ಗೆ ಪರವಾಗಿಲ್ಲ. ಎಲ್ರು ಕೇಳ್ತಾವ್ರೆ, ಬಂದ್ ನೋಡ್ತಾ ಇದ್ದಾರಾ? ಇಲ್ಲ ಸರ್, ನಾವು ಯಾರಿಗೂ ಪಬ್ಲಿಕ್ ನಮ್ದು ಬೆಳೆವರೆಗೂ ನಾವು ಪಬ್ಲಿಕ್ ಮಾಡೋದ್ ಬೇಡ ಅಂತ ಮಾಡಿಲ್ಲ. ಯಾಕಂದ್ರೆ ಮಾಡ್ಬಿಟ್ಟಾಗ ಅವ್ರು ಏನೋ ಪ್ರಾಬ್ಲಮ್ ಇದ್ದು ಎಡವಟ್ಟಾದಾಗ ನಿನ್ ಹೇಳ್ದ ಮಾಡ್ಬಿಟ್ಟು ನಾವು ಬೆಳೆದ್ಮೇಲೆ ನಮ್ಮ ಮನಸ್ಸಿಗೆ ಸಮಾಧಾನ ಅಂದ್ರೆ ಇನ್ನೊಬ್ರು ಈಗ ಹೇಳ್ಬೋದಾ? ಈಗ ಹೇಳ್ಬೋದು. ಸರಿ ಸರಿ ಸರಿ. ಈಗ ಅಕ್ಕಪಕ್ಕದವ್ರು ಕೇಳ್ತಾವ್ರೆ. ಕೇಳ್ತಾರ. ಸರಿ ಸರಿ, ತುಂಬಾ ಸಂತೋಷ ಆಯ್ತು ನೀವು ನಮ್ಮ ಕಂಪನಿ ಗೊಬ್ಬರ ತಗೊಂಡದ್ಕೆ, ಆಯ್ತಾ? ನಮ್ಮ MD ಸಾರ್ಗೆ ಮತ್ತೆ ನಮ್ಮ ಆರ್ಟ್ ಶಾಪ್ ಟೀಮ್ಗೆ ಒಂದು ಅದ್ಭುತವಾಗಿ ಎಲ್ಲರೂ ನಿಮ್ಮ ಜೊತೆ ಈಗ ಕರೆಕ್ಟಾಗಿ ಟೈಮಿಗೆ ಬಂದು ನಿಮ್ಗೆ ಮಾಹಿತಿ ಕೊಡ್ತಾರೆ. ಈಗ ಏನಾದ್ರು ನಿಮ್ ಜೊತೆ ಸ್ಪಂದಿಸ್ತಾರ ನಮ್ಮ ಟೀಮ್? ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಅದ್ಭುತವಾಗಿ ಬೆಳೀರಿ, ಅದೇ ರೀತಿ ಬೇರೆಯವ್ರಿಗೂ ಹೇಳ್ತಾ ಇದನ್ನ ಪ್ರಮೋಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕತಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.